ಟೈಸನ್ ಸುಕ್ಕ ಮಾಡುವ ವಿಧಾನ. ಮೊದಲಿಗೆ ಎಣ್ಣೆ, ಕರಿಬೇವು, ನೀರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಆನಿಯನ್ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಿ. ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗೋವರೆಗೆ. ಆಮೇಲೆ ಅರಿಶಿನ ಮತ್ತು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ. ನಂತರ ಕಟ್ ಮಾಡಿಟ್ಟ ಮೀಡಿಯಂ ಪೀಸ್ ಮಾಡಿಟ್ಟ ಟೈಸನ್ ಚಿಕನನ್ನು ಹಾಕಿ. ನಾವು 1 kg ಚಿಕನ್ ಯೂಸ್ ಮಾಡಿದ್ದೇವೆ ಇಲ್ಲಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ 3 ಸೀಟಿ ಅಷ್ಟು ತೆಗೆದಿದ್ದೇವೆ. ಬಾಣಲೆಯಲ್ಲಿ ಮೆಣಸು ಫ್ರೈ ಮಾಡಿ ಮತ್ತೆ ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಹಾಕಿ ರೆಡಿ ಮಾಡಿ ಅದನ್ನೆಲ್ಲವನ್ನು ಫ್ರೈ ಮಾಡಬೇಕು. ಅದರ ಜೊತೆಗೆ 2 ಚಕ್ಕೆ ಮತ್ತು 1 ಲವಂಗ ಪೀಸ್ ಹಾಕಿ ಇದನ್ನೆಲ್ಲ ಫೈನ್ ಪೌಡರ್ ಮಾಡಿದರೆ ಆಯಿತು. ಇನ್ನೊಂದು ಕಡಾಯಲ್ಲಿ ಎಣ್ಣೆ, ನೀರುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು, ಗೋಲ್ಡನ್ ಬ್ರೌನ್ ಆಗೋವರೆಗೆ. ಅದಾದಮೇಲೆ ನಾವು ಆಲ್ರೆಡಿ ಬೇಯಿಸಿಟ್ಟ ಚಿಕನನ್ನು ಅದಕ್ಕೆ ಹಾಕಬೇಕು. ಇಲ್ಲಿ ನಾವು ಆಲ್ರೆಡಿ ಹೇಳಿದೆಲ್ಲ 3 ಸೀಟಿ ತೆಗೆದಿಟ್ಟಿದ್ದೆ, ಆ ಚಿಕನನ್ನು ಇದಕ್ಕೆ ಹಾಕಬೇಕು. ಹುಳಿ ನೀರು ಸ್ವಲ್ಪ, ಬಿಕಾಸ್ ನಾವಿಲ್ಲಿ ಹುಳಿಗೆ ಟೊಮೆಟೊ ಏನು ಯೂಸ್ ಮಾಡೋದಿಲ್ಲಲ್ಲ, ಅದಕ್ಕೆ ಹುಳಿ ನೀರು ಹಾಕಿರ್ತೇವೆ. 1 ಕುದಿ ಬರೋವರೆಗೆ ಆಲ್ರೆಡಿ ಈಗ ಗ್ರೈಂಡ್ ಮಾಡಿದ ಪೌಡರ್ ಅನ್ನೋದಕ್ಕೆ ಹಾಕಿ ಕುದಿಸಬೇಕು. ಒಂದು ಸಪ್ರೇಟ್ ಬಾಣಲೆಯಲ್ಲಿ ತೆಂಗಿನಕಾಯಿ ಫ್ರೈ ಮಾಡಿ, ಆ ಫ್ರೈ ಮಾಡಿದ ತೆಂಗಿನಕಾಯನ್ನು ಈ ಮಸಾಲೆಗೆ ಮಿಕ್ಸ್ ಮಾಡಿ. ಒಂದು ರೌಂಡ್ ಕೊಟ್ಟು ಲೋ ಫ್ಲೇಮಲ್ಲಿ 2 ಮಿನಿಟ್ಸ್ ಬಾಯ್ಲ್ ಮಾಡಲಿಕ್ಕೆ ಇಡಿ. ಲಾಸ್ಟಲ್ಲಿ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟು ಬೇಕಂದರೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಬೆಳ್ಳುಳ್ಳಿ ಕಡಿಲಿಕ್ಕೆ ಹಾಕಿದ್ರಿಂದ ಅದು ಆ್ಯಡ್ ಮಾಡಲಿಲ್ಲ. ಲಾಸ್ಟ್ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿ ಟೈಸನ್ ಚಿಕನ್ ಸುಕ್ಕ ರೆಡಿ.